ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಒಂದು ಬ್ಯೂಟಿ ಟೂಲ್ ಆಯಿತಾ, ಮೇಕಪ್ ಟೂಲ್. ಆ್ಯಂಡ್ ಐ ವಾಂಟ್ ರೆಕಮೆಂಡ್ ದಿಸ್ ಪ್ರಾಡಕ್ಟ್ ಫಾರ್ ಯು. ಇದು ಆ್ಯಕ್ಚುಲಿ ಪ್ಲೂಮ್ ಅಂತ ಅವಾಗ ಒಂದು ಬ್ರ್ಯಾಂಡ್ ಬರ್ತಿತ್ತು, ಪ್ಲೂಮ್ ಮೈಕ್ರೋ ಫೈಬರ್ ವೆಲ್ವೆಟ್ ಸ್ಪಾಂಜ್ ಅಂತ ಇದ್ರದ್ದು ಹೆಸರು. ಆ್ಯಕ್ಚುಲಿ ಇದು ಒಂದು ಸ್ಪಂಜ್ ಆಯ್ತಾ. ಇದೇನಂದ್ರೆ ಇದ್ರಲ್ಲಿ ವಿಶೇಷ ಏನಂದ್ರೆ ಇದು ಮೈಕ್ರೋ ಫೈಬರ್ ಸ್ಪಂಜ್ ಅಂದ್ರೆ ಇದರದ್ದು ಔಟರ್ ಕವರ್ ಇಲ್ವಾ, ಇದು ಮೈಕ್ರೋ ಫೈಬರ್ ಆಯ್ತಾ. ಇದು ನಮ್ಮ ನಾರ್ಮಲ್ ಸ್ಪಂಜ್ ತರ ಸ್ಪಂಜ್ ಅಲ್ಲ, ಇದು ಮೈಕ್ರೋ ಫೈಬರ್. ಬಟ್ ನಾನು ಇದನ್ನ ಯಾಕೆ ರೆಕಮೆಂಡ್ ಮಾಡಲ್ಲ, ಏನಕ್ಕೆ, ಏನಿದ್ರಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಎಲ್ಲ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಇದು ಆಕ್ಚುಲಿ ಬ್ರ್ಯಾಂಡ್ ನೇಮ್ ಈಗ ಚೇಂಜ್ ಆಗಿದೆ. ಪ್ಲೂಮ್ ಅಂತ ಮೊದಲು ಇದ್ರದ್ದು ಹೆಸರಿತ್ತು, ನಾನು ಅವಾಗಲೇ ಇದನ್ನು ಖರೀದಿಸಿದೆ. ಬಟ್ ಈಗ ಇದರ ಹೆಸರು ಪ್ರಾಶ್ ಅಂತ ಆಗಿದೆ, PRAUSH. ಸೊ ದಿಸ್ ಇಸ್ ಹೌ ದ ಸ್ಪಂಜ್ ಲುಕ್ಸ್ ಲೈಕ್. ಇಲ್ಲಿ ಕಾಂಟೋರಿಗಂತ ಈ ತರ ಶೇಪ್ ಕೊಟ್ಟಿದ್ದಾರೆ ಇವರು, ಈ ತರ. ಆ್ಯಂಡ್ ನಾರ್ಮಲ್ ಸ್ಪಂಜ್ ಥರ ಬೇರೆ ಎಲ್ಲ ಶೇಪ್ ಇದೆ. ಇಲ್ಲಿ ಸ್ವಲ್ಪ ಫ್ಲಾಟ್ ಆಗಿದೆ, ಇಲ್ಲಿ ಫುಲ್ ಫ್ಲಾಟ್ ಇದೆ ಆಯಿತಾ. ಸೊ ಇಲ್ಲಿ ಸ್ವಲ್ಪ ಫ್ಲಾಟ್ ಇದೆ, ಯಾಕಂತ ಗೊತ್ತಿಲ್ಲ. ಇಲ್ಲಿ ನೀರು ಹೀರ್ಕೊಳ್ಳಿಕ್ಕೆ ಇಲ್ಲೊಂದು ಚಿಕ್ಕ ಹೋಲ್ ಇದೆ. ನಾನು ಹೀಗೀಗೆ ಮಾಡುವಾಗ ಇಲ್ಲಿಂದ ನೀರು ಹೀರ್ಕೊಳ್ತಿತ್ತು ಅದು. ಆ್ಯಂಡ್ ಹೊರಗೆ ಫುಲ್ ಮೈಕ್ರೋ ಫೈಬರ್ ಮೆಟೀರಿಯಲ್ ಅಲ್ಲಿ ಇದರದ್ದು ಔಟರ್ ಲೇಯರ್ ಇದೆ. ನೀರು ಒಳ್ಳೆ ಚೆನ್ನಾಗಿ ಹೀರ್ಕೊಳ್ತು. ಆ್ಯಂಡ್ ಇಟ್ಸ್ ಪ್ರಿಟಿ ಸಾಫ್ಟ್, ತುಂಬಾ ಸಾಫ್ಟ್ ಅಂತ ಹೇಳಲ್ಲ, ಇಟ್ಸ್ ಪ್ರಿಟಿ ಗುಡ್. ಚೆನ್ನಾಗಿ ಬೌಲ್ಸ್ ಇದೆ. ಬಟ್ ಇದು ಏನ್ ಮಾಡ್ತು ಅಂದ್ರೆ, ನಾನು ಎಣಿಸಿದೆ ಇದು ಮೈಕ್ರೋ ಫೈಬರ್ ಕ್ಲಾತ್ ಮೆಟೀರಿಯಲ್ ಆಗಿರೋ ಕಾರಣ ನನ್ನ ಫೌಂಡೇಶನ್ ಅನ್ನ ಅಷ್ಟೊಂದು ಹೀರ್ಕೊಳ್ಳಲ್ಲ ಅಂತ. ಬಟ್ ದಿಸ್ ವಾಸ್ ಅ ಡಿಫ್ರೆಂಟ್ ಗೇಮ್ ಅಟ್ ಆಲ್. ಇಟ್ ಪ್ಲೇಡ್ ಅ ಗೇಮ್ ವಿತ್ ಮೀ. ಯಾಕಂದ್ರೆ ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಎಲ್ಲ ಒಂಥರ ಬ್ಲೂ ಕಲರ್ ಅಲ್ಲಿ ಇದೆ, ಇಲ್ಲಿ ಕಲರೇ ಚೇಂಜ್ ಆಗಿದೆ. ಇದೇನಾಯ್ತು ಅಂತ ನಂಗೆ ಗೊತ್ತೇ ಇಲ್ಲ. ಇದ್ರ ಆಕ್ಚುಲಿ ಮೈಕ್ರೋ ಫೈಬರ್ ಲೇಯರ್ ಇದೆಯಲ್ಲ ಅದರದ್ದು, ಅದು ಹೋಗ್ಬಿಟ್ಟಿದೆ. ನಾನು ಇಲ್ಲಿಂದ ಬ್ಲೆಂಡ್ ಮಾಡಿದ್ದು ಫೌಂಡೇಶನ್ ಅನ್ನ. ಆ್ಯಂಡ್ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಅದು ಈ ತರ ಕೈಯಲ್ಲಿ ಬರ್ತಿತ್ತು ನನಗೆ. ಆ್ಯಂಡ್ ಅದು ಹೀಗೆ ಮಾಡುವಾಗ ಇಡೀ ಕೈಯಲ್ಲಿ ಆ ಮೈಕ್ರೋ ಫೈಬರ್ ಇದ್ದು ಏನ್ ಹೇಳ್ತಾರೆ ಅದು ಕ್ಲಾತ್ ಇದೆಯಲ್ಲ, ಅದು ಇಲ್ಲಿ ಕಾಣಿಸ್ತಿತ್ತು. ಐ ಡಿಂಟ್ ಫೀಲ್ ಗುಡ್. ನನ್ನ ಮುಖದಲ್ಲಿ ಇನ್ನೇನು ಏನಾಗಿದ್ದೋ ಗೊತ್ತಿಲ್ಲ. ಅದ್ರ ನಂತರ ಏನ್ ಮಾಡಿದೆ ಅಂದ್ರೆ, ನಾನು ಕಂಪೇರ್ ಮಾಡಿದೆ. ಈ ಸೈಡ್ ನಾನು ಬ್ರಷ್ ಇಂದ ಮಾಡಿದ್ದು ಆ್ಯಂಡ್ ಈ ಸೈಡ್ ನಾನು ಈ ಸ್ಪಂಜ್ ಇಂದ ಮಾಡಿದ್ದು, ಬ್ಲೆಂಡ್ ಮಾಡಿದ್ದು ಫೌಂಡೇಶನ್ ಅನ್ನ. ಈ ಸೈಡ್ ಇದು ಫೌಂಡೇಶನ್ ಬ್ಲೆಂಡ್ ಆಗಿರೋದು. ಇಟ್ಸ್ ಹಾರಿಬಲ್. ಯಾಕಂದ್ರೆ ನನ್ನ ಫೌಂಡೇಶನ್ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ. ಇದ್ರೊಳಗೂ ಹೋಗಿಲ್ಲ, ಯಾಕಂದ್ರೆ ಇಲ್ಲಿ ಅಷ್ಟೊಂದು ಕಾಣಿಸಲ್ಲ ನೋಡಿ. ಏನಾಗಿದೆ ಐ ಡೋಂಟ್ ನೋ. ಆ್ಯಂಡ್ ತುಂಬ ಲೈಟ್ ಆಗಿ ಬ್ಲೆಂಡ್ ಆಯಿತು. ಇಟ್ ಟುಕ್ ಟೈಮ್, ಬಟ್ ಇಟ್ ಬ್ಲೆಂಡೆಡ್. ಬಟ್ ನನ್ನ ಫೌಂಡೇಶನ್ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ. ಬಟ್ ದಿಸ್ ಸೈಡ್ ವಾಸ್ ಇಟ್ ಲುಕ್ ರಿಯಲಿ ಗುಡ್. ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಾರ್ಮಲಿ ಹೇಗೆ ನನ್ನ ಫೌಂಡೇಶನ್ ಬ್ಲೆಂಡ್ ಆಗುತ್ತೆ ಆ ಥರನೇ ಬ್ಲೆಂಡ್ ಆಯಿತು. ಅದ್ರ ನಂತರ ಇದ್ರಲ್ಲಿ ನಾನು ಕಾಂಟೋರ್ ಹಾಕ್ಲಿಕ್ಕೆ ಟ್ರೈ ಮಾಡಿದೆ. ಈ ಲೈನ್ ಅನ್ನ ಆ್ಯಂಡ್ ಈ ಲೈನ್ ಅನ್ನ ಯೂಸ್ ಮಾಡಿಬಿಟ್ಟು ದ್ಯಾಟ್ ವಾಸ್ ಪ್ರಿಟಿ ಓಕೆ. ಆ್ಯಂಡ್ ನನ್ಗೆ ಅಷ್ಟೊಂದೇನು ವಿಶೇಷ ಅಂತ ಅನ್ಕೊಂಡಿಲ್ಲ. ಆಯ್ತು, ಬ್ಲೆಂಡ್ ಮಾಡ್ಲಿಕ್ಕೂ ಓಕೆ ನನಗೆ ಅನಿಸ್ತು. ಬಟ್ ಅವಾಗ ಈ ಥರದ್ದೇನು ಪ್ರಾಬ್ಲಮ್ ನನಗೆ ಕೊಡ್ಲಿಲ್ಲ ಆಯ್ತಾ. ಇಲ್ಲಿ ಫೌಂಡೇಶನ್ ಹಚ್ಚಿ ಹೇಗಾಗಿತ್ತು ಹಾಗೆ ಆಗಲಿಲ್ಲ. ನಂಗೆ ಗೊತ್ತಿಲ್ಲ ಅದು ಯಾಕೆ ಆ ಥರ ಡಿಸ್ಕ್ರಿಪೆನ್ಸಿ. ನಾನು ಏನು ಮಾಡಿದೆ ಅಂದರೆ, ನನ್ನ ಕ್ರೀಮ್ ಕಾಂಟರನ್ನು ಈ ಥರ ಡಿಪ್ ಮಾಡಿಬಿಟ್ಟು ಇಲ್ಲಿ ಈ ಥರ ಶೇಪ್ ಕೊಟ್ಟು ನಾನು ಆಮೇಲೆ ಬ್ಲೆಂಡ್ ಮಾಡಿದೆ. ಇಟ್ ಬ್ಲೆಂಡೆಡ್ ಪ್ರಿಟಿ ವೆಲ್, ಅಷ್ಟೊಂದೇನು ಕೆಟ್ಟದಾಗಿದೆ ಇಲ್ಲ. ಬಟ್ ಈ ಮೈಕ್ರೋ ಫೈಬರ್ ಕ್ಲಾತ್ ಯಾಕೆ ಹೋಯ್ತು ನಂಗೆ ಗೊತ್ತಿಲ್ಲ. ಐ ನೋ ಇದನ್ನು ತಂದು ನಾನು 3 ವರ್ಷ ಆಗಿತ್ತು. ಬಟ್ ನಾನು ಇದನ್ನು ಓಪನೇ ಮಾಡಿರಲಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಓಪನಿಂಗ್ ಇಟ್. ಈ ಸೀಲನ್ನು ಕೂಡ ನಾನು ತೆಗ್ದಿರಲಿಲ್ಲ. ಇವತ್ತೇ ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದು, ಫಸ್ಟ್ ಟೈಮ್ ಓಪನ್ ಕೂಡ ಮಾಡೋದು. 3 ವರ್ಷ ಆಗಿತ್ತು. ನಾನು ಆಮೇಲೆ ಯೂಸ್ ಮಾಡೋಣ, ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಣ ಅಂತ ನಾನು ಬಿಟ್ಟು ಇದನ್ನು ಇವತ್ತು ನಾನು ಹೊರಗೆ ತೆಗೆದೆ. ಲೆಟ್ಸ್ ಟ್ರೈ, ಇವತ್ತೊಂದು ರಿವ್ಯೂ ಕೊಡೋಣ ನಿಮಗೆ ಅಂತ. ಆ್ಯಂಡ್ ಫಾರ್ ಮೈ ಡಿಸಪಾಯಿಂಟ್ಮೆಂಟ್ ದಿಸ್ ಡಿಂಟ್ ವರ್ಕ್ ಔಟ್ ಫಾರ್ ಮೀ. ನಂಗೆ ಇಷ್ಟ ಇಲ್ಲ. ಇನ್ನೊಂದು ರೀಸನ್ ಏನಂದರೆ, ಇದ್ರದ್ದು ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ 500 ಮೇಲೆ ಇದೆ. ಐ ವಿಲ್ ಟೆಲ್ ಯು. ಪ್ರಾಶ್ ಬ್ಯೂಟಿ ಮೈಕ್ರೋ ಫೈಬರ್ ವೆಲ್ವೆಟ್ ಮೇಕಪ್ ಸ್ಪಂಜ್ ಫಾರ್ ಕಾಂಟೋರ್, 650 ರುಪೀಸ್. ಆ್ಯಂಡ್ ಈಗ ನೋಡ್ತಾ ಇದ್ದೀನಿ ಡಿಸ್ಕೌಂಟ್ ಆಗಿಬಿಟ್ಟು 520 ರುಪೀಸಲ್ಲಿದೆ. ಬ್ಲೆಂಡರ್ ಹೇಳ್ತಾರಲ್ಲ ಆ ಥರದ ಸ್ಪಂಜ್. ಸೊ ಇದು ಬಟ್ ಮೈಕ್ರೋ ಫೈಬರ್ ಸ್ಪಂಜ್. ಸೊ ಇದನ್ನೆರಡನ್ನು ಒಟ್ಟಿಗೆ ನಾನು ಏನೋ ಆಫರ್ ಇರುವಾಗ ತೊಗೊಂಡಿರಬೇಕು, ನಾನು ತೊಗೊಂಡಿದ್ದೆ. ಆ್ಯಂಡ್ ಅದು ಕೂಡ ಅಷ್ಟೇ ನನಗೆ ಅದು ಇಟ್ ವಾಸ್ ಓಕೆ. ಈ ಥರ ಮೈಕ್ರೋ ಫೈಬರ್ ಥರ ಈ ಥರ ಏನೂ ಆಗಿಲ್ಲ. ಬಟ್ ಅದೇನಾಯಿತು ಅಂದರೆ, ಐ ಯೂಸ್ಡ್ ಇಟ್ ಫಾರ್ 1.5 ಮಂತ್. ಅದ್ರ ನಂತರ ಸ್ಪಂಜ್ ಹಾಳಾಗೋಯ್ತು. ಐ ಡೋಂಟ್ ನೋ, ಅದಕ್ಕೆ ಫಂಗಸ್ ಹಿಡೀತು. ಆ್ಯಂಡ್ ಅದದ್ದು ಫೌಂಡೇಶನ್ ಎಲ್ಲ ಅದನ್ನು ಒಳಗೆ ಹಿಡ್ಕೊಳ್ತಿತ್ತು, ತುಂಬ ಒಳಗೆ ಹಿಡ್ಕೊಳ್ತಿತ್ತು. ಆ್ಯಂಡ್ ಹೊರಗಿಂದ ಕಾಣ್ತು ಒಂಥರ ಸ್ಪಂಜ್ ಇದೆಯಲ್ಲ, ಐ ಡಿಂಟ್ ಲೈಕ್ ದ ಸ್ಪಂಜ್. ಆ್ಯಂಡ್ ಹೊರಗಿಂದ ಫಂಗಸ್ ಬಂದ ನಂತರ ಐ ಜಸ್ಟ್ ಗಿವ್ ಇಟ್ ಆಫ್, ನಾನು ಬಿಸಾಕಿದೆ. ಆ್ಯಂಡ್ ಇದನ್ನು ನಾನು ಇಟ್ಕೊಂಡಿದ್ದೆ, ಲೆಟ್ಸ್ ಟ್ರೈ ಇದು ಹೇಗಿರುತ್ತೆ ಅಂತ. ಬಟ್ ಫಾರ್ ಮೈ ಡಿಸಪಾಯಿಂಟ್ಮೆಂಟ್ ಐ ಡಿಂಟ್ ಲೈಕ್ ದಿಸ್ ಅಟ್ ಆಲ್. Stars
ಇದು ಮೋಸ್ಟ್ಲಿ ಡಸ್ಟ್ಬಿನಿಗೆ ಹೋಗುತ್ತೆ, ನಾನು ಬೇರೆ ಯಾರಿಗೂ ಇದು ಕೊಡೋಲ್ಲ. ನಾಟ್ ಶ್ಯೂರ್, ಲೆಟ್ ಮಿ ಸಿ ಬೇರೆ ಏನಕ್ಕಾದ್ರೂ ಯೂಸ್ ಆಗುತ್ತಾ ಅಂತ ಹೇಳ್ಬಿಟ್ಟು. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. Take care, love you all, bye.